ಛಲ ಗೆಲ್ಲಬೇಕು, ಗೆಲ್ಲಲೇಬೇಕೆಂಬ ಛಲ. ಗೆದ್ದರೆ ನಾಯಕ, ಸೋತರೆ ಮಾರ್ಗದರ್ಶಕ ಎಂಬ ನುಡಿ ನನಗೆ ಅರ್ಥವಾದಾಗ ಎಚ್ಚೆತ್ತು ವೆಚ್ಚಿ ನಿಂತು ಕ್ರೂರ ಮೃಗದ ರೀತಿ ಓಟಕ್ಕೆ ನಿಂತಾನೆ ಈ ಮಾರ್ತಾಂಡ. ಒಂದು ಕಾಲದಲ್ಲಿ ಲಗಾಮಿಲ್ಲದ ಹುಚ್ಚು ಕುದುರೆಯಂತೆ ಸಾಗಿಸಿದ ನಾನು ಅದರಿಂದ ಒಂದು ಒಕ್ಕರಿಸಿ ಬಡತನಕ್ಕೆ ದಿಕ್ಕು ತೋಚದೆ ಹೋದಾಗ ನನ್ನ ಬದುಕಿನ ಭದ್ರತೆಗೆ ನಾ ಕಂಡುಕೊಂಡ ಮಾರ್ಗವೇ ಬಡ್ಡಿಗೆ ದುಡ್ಡು ಕೊಟ್ಟು ದುಪ್ಪಟ್ಟು ಮಾಡುವ ವಿಧಾನ. ನಿದ್ದೆ ಕಣ್ಣಿನಲ್ಲಿ ಬಂದು ಕೇಳಿದರು ಯಾವುದೇ ಆಧಾರವಿಲ್ಲದೆ ಸರಾಗವಾಗಿ ಕಾಲದ ರೂಪದಲ್ಲಿ ಹಣ ಕೊಡ್ತೀನಿ. ಕೆಲವರು ನನ್ನ ಮೇಲಿನ ಭಯಕ್ಕೆ ಬಡ್ಡಿ ಅಸಲು ಸರಿಯಾಗಿ ಕೊಟ್ಟು ಕೈ ಮುಗಿದು ಹೋಗ್ತಾನೇ ಇರ್ತಾರೆ. ಆಸ್ತಿಗಾಗಿ ಹಣಕ್ಕಾಗಿ ಯಾವ ಮಟ್ಟಕ್ಕೆ ಬೇಕಾದರೆ ಗಟ್ಟಿ ಮನಸ್ಸು ನಾವು ತಂದೆ ಮಕ್ಕಳದು. ಆದರೂ ಈ ಮಾರ್ತಾಂಡನ ಮನಸ್ಸಿಗೆ ಸಮಾಧಾನವೇ ಇಲ್ಲ. ಸಮಾಧಾನ ಆಗಬೇಕಾದ್ರೆ ನನ್ನ ಹೆಂಡತಿಯ ಅಣ್ಣನ ಮಗಳು ಬರುವ ನನ್ನ ಮನೆಯ ಸೊಸೆಯಾಗಬೇಕು. ಅನಂತಯ್ಯನ ಪೂರ್ತಿ ಆಸ್ತಿ ನನ್ನ ಕೈವಶವಾಗಬೇಕು. ಅದರಿಂದ ಈ ಮಾರ್ತಾಂಡನ ವೈಭವಕ್ಕೆ ಮತ್ತಷ್ಟು ಮೆರುಗು ಬರಬೇಕು. ಅದಕ್ಕೆ ಚತುರುಪಾಯ ಮಾಡಿಯಾದರೂ ಆ ಪೂರ್ವ ಎಂಬ ಚೆಲುವೆಯ ಚಿತ್ತವನ್ನು ಸೆಳೆಯಲು ನನ್ನ ಹಿರಿಯ ಮಗ ಕೌಟಲ್ಯ ಕಾರ್ಯಮಗ್ನನಾಗಿದ್ದಾನೆ. ಅವನು ಹಿಡಿದ ಕಾರ್ಯ ಬಿಡುವ ಮಗನೇ. ಅವನ ಕಾರ್ಯದಲ್ಲಿ ಏನಾದರೂ ವಿಘ್ನ ಉಂಟಾದರೆ ಇದನ್ನ ಮತ್ತೊಬ್ಬ ಕಿರಿಯ ಮಗ ತಿರುಗು ಬಿದ್ರೆ ಉಳಿದವನೇ ಇಲ್ಲ. ಹೀಗೆಲ್ಲ ಇರುವಾಗ ನನ್ನ ಕೆಲಸ ಏನಂದ್ರೆ ಕಾಲ್ ಮೇಲೆ ಕಾಲ್ ಹಾಕಿದ್ದು ಕುಡಿದು ತಿಂದು ಮಜಾ